ಸಿಲಿಕಾನ್ ಸಿಟಿ ಬೆಂಗಳೂರಿನ ಜನರಿಗೆ ಸೇವೆ ಸಲ್ಲಿಸಬೇಕಿದ್ದಂತಹ BMRCL ಹಗಲು ದರೋಡೆಗೆ ಇಳಿದಿದೆಯಾ ಅನ್ನುವಂತಹ ಪ್ರಶ್ನೆ. ನೀವು ಕೂಡ ನಮ್ಮ ಜೊತೆಗೆ ಮಾತನಾಡಬಹುದು. BMRCL ನಡೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಅಭಿಪ್ರಾಯವನ್ನು ಹಂಚಿಕೊಳ್ಳಬಹುದಾಗಿದೆ. ದೇಶದಲ್ಲಿಯೇ ಬೆಂಗಳೂರು ಮೆಟ್ರೋ ಕಾಸ್ಟ್ಲಿ ಆಗಿಬಿಟ್ಟಿದೆ. ಮೆಟ್ರೋ ಟಿಕೆಟ್ ದರ ಏರಿಕೆಗೆ ಪ್ರಯಾಣಿಕರು ಆಕ್ರೋಶ ಹೊರಹಾಕ್ತಿದ್ದಾರೆ. ಸಾರ್ವಜನಿಕರಿಂದ ಬಾಯ್ಕಾಟ್ ಅಭಿಯಾನ ಆರಂಭ ಆಗಿದೆ. ಗ್ಯಾರಂಟಿಗಳ ಮಧ್ಯೆ ಸಿಲುಕೊಂಡು ಸರ್ಕಾರ ಹಿಂಗೆ ದರ ಏರಿಕೆ ಮಾಡ್ತಿದೆ ಅಂತ ಹೇಳಿ ಕಿಡಿಕಾರ್ತಿದ್ದಾರೆ. ದೈನಂದಿನ ಪ್ರಯಾಣಿಕರು ಮೆಟ್ರೋವನ್ನು ಬಳಸದೇ ಇರೋದಕ್ಕೆ ನಿರ್ಧಾರ ಮಾಡಿದ್ದಾರೆ. ದೇಶದಲ್ಲಿಯೇ ಬೆಂಗಳೂರಿನಲ್ಲಿ ಮೆಟ್ರೋ ಪ್ರಯಾಣ ಕಾಸ್ಟ್ಲಿ ಆಗಿದ್ದಕ್ಕೆ ಬೇರೆ ರಾಜ್ಯಗಳಲ್ಲಿ ಇಲ್ಲದೆ ಇರುವಂತಹ ಟಿಕೆಟ್ ದರ ಏರಿಕೆ ಇಲ್ಲಿ ಯಾಕೆ ಅಂತ ಕೇಳ್ತಿದ್ದಾರೆ. ಹೌದು, 5-10 ರೂಪಾಯಿ ಸರ್ಕಾರಕ್ಕೆ ಸಣ್ಣ ವಿಚಾರವೇ ಆಗಿರಬಹುದು. ಬಟ್ ಜನಸಾಮಾನ್ಯರಿಗೆ ಅವರು ತಿಂಗಳ ಸ್ಯಾಲ್ರಿಗೆ ತಕ್ಕಂತೆ ಬಜೆಟನ್ನು ಹೊಂದಾಣಿಕೆ ಮಾಡ್ಕೊಂಡಿರ್ತಾರೆ. ಸ್ಯಾಲ್ರಿ ಇದ್ದಷ್ಟೇ ಇರುತ್ತೆ. ಇವರು ದಿನದಿಂದ ದಿನಕ್ಕೆ ಎಲ್ಲದರಲ್ಲೂ ಕೂಡ ಬೆಲೆ ಏರಿಕೆ ಮಾಡ್ಕೊಂಡು ಹೋದರೆ ಹೆಂಗೆ ಅಂತ ಕೇಳ್ತಿದ್ದಾರೆ. ಪ್ರತಿನಿತ್ಯವೂ ಕೂಡ ಏನಿಲ್ಲ ಅಂದರೂ 8ರಿಂದ 10 ಲಕ್ಷ ಜನ ಪ್ರಯಾಣಿಕರು ನಮ್ಮ ಮೆಟ್ರೋವನ್ನು ಅವಲಂಬಿಸಿದ್ದಾರೆ. ಅವರೆಲ್ಲರೂ ಕೂಡ ಅದರಿಂದ ವಿಮುಖರಾಗಿ ಬೇರೆ ಬೇರೆ ಕಡೆಗಳಲ್ಲಿ ಮುಖ ಮಾಡಿದರೆ, ಓನ್ ವೆಹಿಕಲ್ಗಳನ್ನು ರಸ್ತೆಗಿಳಿಸಿದರೆ ಬೆಂಗಳೂರಿನ ಟ್ರಾಫಿಕ್ ಪರಿಸ್ಥಿತಿ ಏನಾಗಬೇಕು? ಓಕೆ, ವಿಜಯ್ ಕುಮಾರ್ ಅಂತ ಹೇಳಿ ಬೆಂಗಳೂರಿನಿಂದ ಒಬ್ಬರು ನಮ್ಮ ಜೊತೆಗೆ ಕರೆ ಮಾಡಿದ್ದಾರೆ. ನಮಸ್ಕಾರ ವಿಜಯ್ ಕುಮಾರ್ ಅವರೇ. ನಮಸ್ತೆ ಸರ್. ಏನು ಹೇಳ್ತೀರಾ BMRCL ಈ ರೀತಿ ದರ ಏರಿಕೆ ಮಾಡಿದ್ದು? ಸರ್, ಇದು ಮುಂದೆ ಅಲ್ಲ, ಎಲ್ಲಾ ಬೆಲೆಗಳನ್ನು ಏರಿಸ್ಕೊಂಡು ಬಂದಿದ್ದಾರೆ. ಈಗ ಏನಾಗಿದೆ ಅಂತಂದ್ರೆ ಸಾರ್ವಜನಿಕರಿಗೆ ಏನು ಕೇಳಲಿಕ್ಕೆ ಅವಕಾಶನೇ ಇಲ್ಲ. ಇಲ್ಲಿ ರಾಜ್ಯ ಸರ್ಕಾರನೂ ಸಪೋರ್ಟ್ ಮಾಡ್ತಾ ಇಲ್ಲ, ಕೇಂದ್ರ ಸರ್ಕಾರನೂ ಸಪೋರ್ಟ್ ಮಾಡ್ತಾ ಇಲ್ಲ. ಅದೇ ಇದು ಈ ವೆಸ್ಟ್ ಬೆಂಗಾಳಲ್ಲಿ ಮಮತಾ ಬ್ಯಾನರ್ಜಿ ಅವ್ರ ಕಂಟ್ರೋಲ್ ಅಲ್ಲಿ ಇದೆ ಮೆಟ್ರೋ. ಬಟ್ ಅವ್ರು ಇಳಿಸಿದ್ದಾರೆ. ಇವ್ರಿಗೆ ಯಾಕೆ ಆಗ್ತಾ ಇಲ್ಲ? ಇವ್ರು ನಿರ್ಮಾಣ ವೆಚ್ಚ ಇವ್ರ ಕೈಲಿ ಬರ್ಸಕ್ಕಾಗಲ್ಲ ಅಂದ್ರೆ ಅದು ಕೇಂದ್ರ ಸರ್ಕಾರ ಅಥವಾ ರಾಜ್ಯ ಸರ್ಕಾರದ ಮೊರೆ ಹೋಗ್ಬೇಕು, ಜನರ ಮೇಲೆ ಅಲ್ಲ ಅದನ್ನ ಮೊರೆ ಹಾಕೋದು. ಯಾರ ಜವಾಬ್ದಾರಿ ಅತಿ ಹೆಚ್ಚಾಗಿದೆ ಅಂತೀರಾ ಇದರಲ್ಲಿ? ಸರ್, ರಾಜ್ಯ ಸರ್ಕಾರದಿದೆ. ರಾಜ್ಯ ಸರ್ಕಾರದಿದೆ? ಖಂಡಿತ ರಾಜ್ಯ ಸರ್ಕಾರದಿದೆ. ಇದು ಕಂಟ್ರೋಲ್ ಅಲ್ಲಿ ಇದೆ. ಅದು ಯೂಸೇಜ್ ಇರೋದು ನಮ್ಮ ಕರ್ನಾಟಕ ಗೌರ್ಮೆಂಟ್ ಇಂದ. ಸೊ ಖಂಡಿತವಾಗಿ ಇದು ರಾಜ್ಯ ಸರ್ಕಾರದ ಹೊಣೆ ಬಂದೇ ಬರುತ್ತೆ. ಸೊ ಈ ಆಲ್ಮೋಸ್ಟ್ ಆಲ್ ಸರ್ಕಾರ ಅನೇಕ ದರಗಳನ್ನು ಏರಿಕೆ ಮಾಡಿದಾಗ ಏನನ್ನಿಸ್ತು ನಿಮಗೆ? ಸರ್, ಈಗ ಅದನ್ನ ಓವರ್ ಆಲ್ ಹೇಳೋದಾದ್ರೆ ಸರ್ಕಾರದಿಂದ ಆದ್ರೆ ಜನಗಳಿಗೆ ವಿಷವನ್ನು ಕೊಡ್ಬೇಕಷ್ಟೇ ಸರ್. ಅದೊಂದು ಸ್ಕೀಮ್ ಬಾಕಿ ಇದೆ ಅನ್ಸುತ್ತೆ. ಖಂಡಿತ ಸರ್. ಯಾಕೆಂದ್ರೆ ರೈತರಿಗೆ ಆಗ್ಲಿ, ಇವತ್ತು ಜನಸಾಮಾನ್ಯರಿಗೆ ಆಗಿ ಇವ್ರು ಕೊಟ್ಟಿರೋ ಗ್ಯಾರಂಟಿ ಯೋಜನೆಗಿಂತ ನಾವು ಕಟ್ಟಿರೋ ಟ್ಯಾಕ್ಸೇ ಜಾಸ್ತಿ ಇದೆ. ಇವ್ರು ಹೇಳ್ತಾರೆ ಗ್ಯಾರಂಟಿ ಕೊಟ್ಟಿರೋದ್ರಿಂದ ಜನ ನೆಮ್ಮದಿಯಾಗಿದ್ದಾರೆ ಅಂತ. ಖಂಡಿತ ಇಲ್ಲ ಸರ್, ಖಂಡಿತ ಇಲ್ಲ. ಇವರು ವೋಟ್ ಬ್ಯಾಂಕ್ಗೋಸ್ಕರ ಏನು ತಳಮಟ್ಟದಲ್ಲಿ ಇವ್ರಗಳಿಗೆ ಮಾತ್ರ ಇದ್ ಮಾಡಿ ಇಲ್ಲಿ ಮಧ್ಯಮ ವರ್ಗದವರಿಗೆ ಇವ್ರು ಕೊಟ್ಟಿರೋಂತ ತೊಂದರೆಗಳು ಇವತ್ತು ಹೆಂಗಾಗಿದೆ, ಜನಗಳಿಗೆ ಅದನ್ನು ಪ್ರತಿರೋಧ ಮಾಡೋದಕ್ಕೆ ಸಮಯನೇ ಇಲ್ಲ. ನೀವು ಸಿಟಿಯಲ್ಲಿ ಇರೋರು ಹಿಂಗೆ ಹೇಳ್ಬೋದು, ಉಳಿದವರು ಬೇರೆ ಜಿಲ್ಲೆಗಳಲ್ಲಿರೋರೆಲ್ಲ ನೆಮ್ಮದಿಯಾಗಿದ್ದಾರೆ, ಹಳ್ಳಿಗಳಲ್ಲಿರೋ ಜನ ಎಲ್ಲ ನೆಮ್ಮದಿಯಾಗಿದ್ದಾರೆ. 2,000 ರೂಪಾಯಿ ಕೊಡ್ತಾ ಇದೀವಿ ನಾವು ಅವರಿಗೆ, ಆರಾಮಾಗಿ ಬಸ್ಸಲ್ಲಿ ಹೆಣ್ಮಕ್ಳೆಲ್ಲ ಓಡಾಡ್ತಾ ಇದ್ದಾರೆ, ಅನುಭವಿಸಿ. ಸಿಟಿಯಲ್ಲಿರೋರು ಏನು ಸಮಸ್ಯೆ ಆಗುತ್ತೆ ಕೊಡಿ ನೀವು ಅಂತಾರೆ. ಏನು ತಪ್ಪು ಸರ್? ಇದು ಹಳ್ಳಿ ಸಿಟಿಯವ್ರ ಮೇಲೆ ಮಾತ್ರ ಜವಾಬ್ದಾರಿ ಬಿದ್ದಿಲ್ಲ, ಆದ್ರೆ ಹಳ್ಳಿಯವ್ರಿಗೆ ಅವ್ರಿಗೆ ಗೊತ್ತಾಗ್ತಾ ಇಲ್ಲ ಸರ್. ಅವ್ರ ಬಗ್ಗೆ ಜ್ಞಾನನೇ ಇಲ್ಲ. ಎಲ್ಲಿ ಅವರು ಕಿತ್ಕೊಳ್ತಾ ಇದ್ದಾರೆ ಅನ್ನೋದು, ಪದಾರ್ಥಗಳ ಬೆಲೆಗಳು ಎಲ್ಲಿ ಏರಿದೆ, ಅದ್ ನಮ್ಮ ಮೇಲೆ ಬೀಳ್ತಾ ಇದೆ ಅನ್ನೋದು ಗೊತ್ತಾಗಿಲ್ಲ. ಆದ್ರೆ ಈಗೊಂದು ಅವೇರ್ನೆಸ್ ಏನಿದೆ ಇವಾಗ ಹಳ್ಳಿ ಮಟ್ಟದಲ್ಲೂ ಸಹ ಗೊತ್ತಾಗ್ತಾ ಇದೆ. ಓಕೆ, ಧನ್ಯವಾದಗಳು ವಿಜಯ್ ಕುಮಾರ್ ಅವರೇ ಪಬ್ಲಿಟಿ ಜೊತೆಗೆ ಮಾತಾಡಿದ್ದಕ್ಕೆ. ಓಕೆ, ಬೆಂಗಳೂರಿನಿಂದ ಅನುಷಾ ಅಂತ ಹೇಳಿ ಕರೆ ಮಾಡಿದ್ದಾರೆ. ಅನುಷಾ ಅವರೇ ನಮಸ್ತೆ. ನಮಸ್ಕಾರ ಸರ್. ಮೆಟ್ರೋ ಟಿಕೆಟ್ ರೇಟ್ ಹಿಂಗೆ ಹೈಕ್ ಮಾಡ್ಕೊಂತ ಹೋಗ್ಬಿಟ್ರೆ ಪರಿಸ್ಥಿತಿ ಹೆಂಗೆ ಅಂತ? ಎಕ್ಸಾಕ್ಟ್ಲಿ ಸರ್, ಕಾಲೇಜ್ ಸ್ಟೂಡೆಂಟ್ಸ್ ಅಂತೂ ಕೇಳೋದೇ ಬೇಡ. ಆಕ್ಚುಲಿ ಪೀಕ್ ಅವರ್ಸ್ ಅಲ್ಲಂತೂ ಕಾಲ್ ಇಡಕ್ಕೆ ಆಗಲ್ಲ. ಹೌದು. ಅಂಡ್ ಮೋರ್ ಓವರ್ ಈಗ ಸ್ಟೂಡೆಂಟ್ಸ್ಗೆ ಅಂತ ಇದು ಕನ್ಸೆಷನ್ ಏನೂ ನಡೀತಾ ಇಲ್ಲ ಇಲ್ಲಿ. ಸುಮ್ನೆ ಅದು ಏನೋ ಗ್ಯಾರಂಟಿ ಅಂತ ಕೊಟ್ಬಿಡ್ತಾರೆ. ಅದೇ ಯೂಸ್ ಆಗ್ತಿದ್ಯಾ ಆಗಲ್ವಾ ಗೊತ್ತಿಲ್ಲ ಅಲ್ಲಿ. ಈಗ ಟಿಕೆಟ್ ರೇಟ್ ಹೈಕ್ ಮಾಡೋದ್ರಲ್ಲಿ ರಾಜಕೀಯ ಮಾಡ್ತಿದ್ದಾರೆ. ಅವ್ರ ಮೇಲೆ ಇವರು, ಇವ್ರ ಮೇಲೆ ಅವರು. ಅದ್ರ ಬಗ್ಗೆ ಏನು ಹೇಳ್ತೀರಿ? ಅದ್ರ ಬಗ್ಗೆ ಆಕ್ಚುಲಿ ನಾನು ಕಾಲೇಜ್ ಸ್ಟೂಡೆಂಟ್, ಅದ್ರ ಬಗ್ಗೆ ನನಗೆ ಅಷ್ಟು ಐಡಿಯಾ ಇಲ್ಲ. ಬಟ್ ದೆನ್ ಈಗ ಮಿಡಲ್ ಕ್ಲಾಸ್ ನಮ್ಮಂತವ್ರು ಈಗ ಜಾಲಹಳ್ಳಿಯಿಂದ ನ್ಯಾಷನಲ್ ಕಾಲೇಜ್ಗೆ ಹೋಗ್ಬೇಕಂದ್ರೆ ಬಸ್ಸಲ್ಲಂತೂ ಹೋಗಕ್ಕಾಗಲ್ಲ, ರಶ್ ಇರುತ್ತೆ, ಲೇಟ್ ಆಗುತ್ತೆ ಕಾಲೇಜ್ಗೆ. ಸೊ ಆಲ್ಟರ್ನೇಟಿವ್ ಆಗಿ ಮೆಟ್ರೋ ಇದೆ ಅಂದ್ರೆ ಮೆಟ್ರೋ ರೇಟ್ ಈ ತರ ರೇಸ್ ಆಗ್ತಿದೆ. ಸರ್ಕಾರಕ್ಕೆ DCM DK ಶಿವಕುಮಾರ್ ಅವ್ರಿಗೆ ಏನು ಹೇಳ್ತೀರಿ ನಮ್ಮ ವಾಹಿನಿ ಮೂಲಕ? ಸೊ ಅದೇ ಸ್ಟೂಡೆಂಟ್ಸ್ಗೆ ಅಟ್ಲೀಸ್ಟ್ ಕಡಿಮೆ ಮಾಡಿ, ಅಟ್ಲೀಸ್ಟ್ 40% 30% ಕಡಿಮೆ ಆದ್ರೆ ಒಳ್ಳೇದು ಅಂತ ನಾನು ಹೇಳ್ತೀನಿ. ಓಕೆ, ಥ್ಯಾಂಕ್ ಯು ಅನುಷಾ ಅವರೇ ಕರೆ ಮಾಡಿದ್ದಕ್ಕಾಗಿ. ಪಂಚಾಕ್ಷಿ ಅವರು ಕರೆ ಮಾಡಿದ್ದಾರೆ ಬೆಂಗಳೂರಿನಿಂದ. ನಮಸ್ಕಾರ. ನಮಸ್ತೆ ಸರ್.
ಈಗ ಹಿಂದೆ ಎಲ್ಲ ನಿಮಗೆ ಜನ ಈಗ ಆಯ್ಕೆ ಮಾಡಿ 136 138 ಸೀಟ್ಗಳನ್ನು ಕಾಂಗ್ರೆಸ್ಸಿಗೆ ಕೊಟ್ಟರು. ಅದು ಗ್ಯಾರಂಟಿಗಳನ್ನು ಕೊಡೋ ವಿಚಾರಕ್ಕೆ. ಈಗ ಸರ್ಕಾರ ನಂದು ಇದರಲ್ಲಿ ಏನು ಪಾತ್ರ ಇಲ್ಲ, ಎಲ್ಲವೂ ಕೂಡ ಕೇಂದ್ರದ ಹೊಣೆ ಅಂತೇಳಿ ಆಲ್ಮೋಸ್ಟ್ ಅಲ್ಲಿ ಎಲ್ಲ ವಿಚಾರಗಳಿಗೂ ಕೂಡ ಕೇಂದ್ರದ ಮೇಲೆ ಬರಳು ಮಾಡ್ತಾ ಇದ್ದಾರೆ. ನಿಮಗೇನು ಅನ್ಸುತ್ತೆ, ಕೇಂದ್ರ ಇದರ ದರವನ್ನು ಕಡಿಮೆ ಮಾಡಬೇಕಾ, ರಾಜ್ಯ ದರವನ್ನು ಕಡಿಮೆ ಮಾಡಬೇಕಾ, ಯಾವ ರೀತಿಯಾಗಿ ಹೊರೆ ಆಗ್ತಾ ಇದೆ? ಸರ್, ರಾಜ್ಯನೇ ಕಡಿಮೆ ಮಾಡಬೇಕು. ಈಗ ಬೆಂಗಳೂರು ಟ್ರಾಫಿಕ್ ಅಲ್ಲಿ ಕೆಲ್ಸಕ್ಕೆ ಹೋಗ್ಬೇಕು ಅಂದ್ರೆ 20 ಕಿಲೋಮೀಟರ್ ಹೋಗ್ಬೇಕು ಅಂದ್ರೆ ನಾವು 1 ರಿಂದ 1.5 ಅವರ್ ಜರ್ನಿ ಮಾಡ್ಬೇಕಾಗಿದೆ. ಓಡಾಡಕ್ಕಾಗಲ್ಲ ಅಂತ ಮೆಟ್ರೋ ಹಿಡ್ಕೊಳ್ಳೋಣ ಅಂತಂದ್ರೆ ಮೆಟ್ರೋ ನೋಡಿದ್ರೆ ಇಂಡಿಯಾದಲ್ಲೇ ಎಷ್ಟು 90 ರೂಪಾಯಿ, ಆಲ್ರೆಡಿ 90 ರೂಪಾಯಿ 100 ರೂಪಾಯಿ ಇದೆ. ಬೇರೆ ಡೆಲ್ಲಿಲಿ ನೋಯ್ಡಾದಿಂದ ಡೆಲ್ಲಿ ಎಲ್ಲಿ ಓಡಾಡಿದ್ರೆ 60 ರೂಪಾಯಿ ಇದೆ ಅಷ್ಟೇ. ಹೌದು, 64 ರೂಪಾಯಿ highest ಇರೋದು. ಚೆನ್ನೈ ಓಡಾಡಿದೀನಿ, ಬಾಂಬೆಲಿ ಎಲ್ಲ ಕಡೆ ಓಡಾಡಿದೀವಿ. ಎಲ್ಲಾ ಕಡೆಗಿನ್ನ ಹೈಯೆಸ್ಟ್ ಇರೋದೇ ನಮ್ ಕರ್ನಾಟಕದಲ್ಲಿ. ಅಟ್ಲೀಸ್ಟ್ ರಾಜ್ಯ ಸರ್ಕಾರದವ್ರು ಕಡಿಮೆ ಮಾಡ್ಬೋದು. ಇವರು ಗ್ಯಾರಂಟಿಗೋಸ್ಕರ ದುಡ್ಡು ಹಂಚ್ಬೇಕು ಅಂತ ಹೇಳಿ ಎಲ್ಲಾ ರೇಟ್ನು ಜಾಸ್ತಿ ಮಾಡಿ ಹಾಕಿದ್ದಾರೆ. ಕರೆಂಟ್ ಜಾಸ್ತಿ ಆಯ್ತು, ಎಲ್ಲಾನು ವಾಟರ್ ಎಲ್ಲ ಜಾಸ್ತಿ ಆಗಿದೆ. ಇದನ್ನು ಜಾಸ್ತಿ ಮಾಡಿದ್ರೆ ಜನ ಏನ್ ಮಾಡ್ಬೇಕು? ಧನ್ಯವಾದಗಳು ಪಂಚಾಕ್ಷರಿ ಅವರೇ ಪಬ್ಲಿಕ್ ಜೊತೆಗೆ ಮಾತಾಡಿದ್ದಕ್ಕೆ. ಓಕೆ, ಬೆಂಗಳೂರಿನಿಂದ ಅನಿಲ್ ಅಂತ ಹೇಳಿ ಕರೆ ಮಾಡಿದ್ದಾರೆ. ಅನಿಲ್ ಅವರೇ ನಮಸ್ತೆ. ನಮಸ್ತೆ ಸರ್. ಟಿವಿ ವಾಲ್ಯೂಮನ್ನು ಕಡಿಮೆ ಮಾಡಿ. ಏನು ಹೇಳ್ತೀರಿ ಈ ಮೆಟ್ರೋ ಟಿಕೆಟ್ ದರ ಏರಿಕೆ ವಿಚಾರಕ್ಕೆ? ಸರ್, ಇವಾಗ ನಮ್ಮ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಅವ್ರ ಮೇಲೆ ಇವರು ಮತ್ತು ಇವ್ರ ಮೇಲೆ ಅವ್ರು ಎತ್ತಾಗ್ತಾ ಇದ್ದಾರೆ. ಹೌದು, ಇದು ಒಂದು ಕೊನೆ ಬೇಕಲ್ವಾ? ಇವಾಗ ನಾವು ಏನೇ ಕೇಳಿದ್ರು, ಈಗ ಸರ್ಕಾರಕ್ಕೆ ಜನರಿಂದ ಸಿಕ್ಕಾಪಟ್ಟೆ ಟ್ಯಾಕ್ಸ್ ಹೋಗ್ತಾ ಇದೆ. ಒಂದು ಡೈರೆಕ್ಟ್ ಟ್ಯಾಕ್ಸ್ ಹೋಗುತ್ತೆ, ಒಂದು ಇಂಡೈರೆಕ್ಟ್ ಟ್ಯಾಕ್ಸ್ ಹೋಗುತ್ತೆ. ಬಟ್ ಈ ಟ್ಯಾಕ್ಸ್ ಗಳು ಎಲ್ಲಿ ಹೋಗ್ತಾ ಇದೆ? ನೀವು ಯಾವುದೇ ಕಾರ್ಪೊರೇಷನ್, ಆಮೇಲೆ BMTC ಆಗ್ಲಿ ಅಥವಾ ಮೆಟ್ರೋ ಆಗ್ಲಿ ಅಥವಾ ಬೇರೆ ಬೇರೆ ಸರ್ಕಾರಿ ಸಂಸ್ಥೆಗಳು ಇದನ್ನ ಕೇಳಿದ್ರೆ ಎಲ್ಲಾನು ಲಾಸ್ ಅಲ್ಲೇ ಇದೆ ಅಂತ ಹೇಳ್ತಾ ಇದಾರೆ. ಹಾಗಿದ್ರೆ ದುಡ್ಡೆಲ್ಲ ಎಲ್ಲ ಹೋಗ್ತಾ ಇದೆ ಇದ್ರದ್ದು? ಹೌದು, ಹೌದಲ್ವಾ? ಇವಾಗ ನಾವು ರೀಸೆಂಟ್ ಆಗಿ ಚೆನ್ನೈದಲ್ಲಿ ಹೋಗಿದ್ವಿ ಸರ್. ಅಲ್ಲಿ ಮೆಟ್ರೋ ಕಾಸ್ಟ್ ಕಡಿಮೆ ಇದೆ. ಇವಾಗ ಅಲ್ಲಿಗೆ ಇಲ್ಲಿಗೂ ಕಂಪ್ಯಾರಿಸನ್ ಮಾಡಿದ್ರೆ ಇದು ಜಾಸ್ತಿ ಆಯ್ತು. ನಿಜ. ಹೌದಾ? ಇವಾಗ ನಮ್ಗೆ ಮೆಟ್ರೋ ಬರ್ಬೇಕು ಅಂದ್ರೆ ಸುಮಾರು ಜನ ಟೈಮ್ ತಗೊಂಡಿದ್ದಾರೆ. ಇವಾಗ ಇನ್ನೂ ಕನ್ಸ್ಟ್ರಕ್ಷನ್ ಮಾಡ್ತಾನೆ ಇದಾರೆ, ಇನ್ನೂ ನಡೀತಾನೆ ಇದೆ. ಬಟ್ ಇವಾಗ ಇನ್ನು ಸ್ಟಾರ್ಟಿಂಗ್ ಫೇಸ್ ಅಲ್ಲೇ ಈ ತರ ಆದ್ರೆ ಮುಂದೆ ಫ್ಯೂಚರ್ ಅಲ್ಲಿ ಹೆಂಗೆ ಅಂತ? ಹೌದು. ಈಗ ಟಿಕೆಟ್ ರೇಟ್ ವಿಚಾರದಲ್ಲಿ ಅವ್ರ ಮೇಲೆ ಇವರು, ಇವ್ರ ಮೇಲೆ ಅವರು ಕೆಸರ ಚಾಟ ಮಾಡ್ತಿದ್ದಾರೆ. ಮಂಗ ಆಗ್ತಾರೋ ನಾವು ನೀವುಗಳ ಅಂತ. ಅದೇ ಸರ್ ನಾನು ಅದನ್ನೇ ಹೇಳ್ತಾ ಇರೋದು. ನಾವು ಇವಾಗ ಏನಂದ್ರೆ ಮಿಡಲ್ ಕ್ಲಾಸ್ ಪೀಪಲ್ಸ್ ನಮ್ಗೆ ಸಿಕ್ಕಾಪಟ್ಟೆ ತೊಂದರೆ ಆಗ್ತಾ ಇದೆ. ಹೌದು. ಈಗ ನಾವ್ ಏನ್ ತಗೊಂಡ್ರು GST ಇದೆ, ಮಾತಾಡಿದ್ರು GST. ಹೌದಲ್ವಾ? ಇದೆಲ್ಲ ಟ್ಯಾಕ್ಸ್ ಗಳು ಎಲ್ಲಿ ಹೋಗ್ತಾ ಇದೆ? ಗೌರ್ಮೆಂಟ್ ಗಳು ಇದನ್ನ ಎಲ್ಲಿ ಯೂಸ್ ಮಾಡ್ತಾ ಇದಾರೆ ಅಂತ ಬೇಕಲ್ವಾ? ಇದಕ್ಕೆ ಒಂದು ಲೆಕ್ಕಪತ್ರ ಅಂತ ಬೇಕಲ್ಲ? ನಿಜ. ಹೌದಲ್ವಾ? ಈಗ ನಾವು ಕೊಡ್ತಾ ಇದೀವಿ ಕರೆಕ್ಟ್. ಈಗ ನಮ್ಗೆ ಏನೇ ಕೇಳಿದ್ರು ನಮ್ದು ಪ್ಯಾನ್ ಕಾರ್ಡು, ಆಧಾರ್ ಕಾರ್ಡ್ ಎಲ್ಲ ತಗೊಂತಾರೆ. ಬಟ್ ಗೌರ್ಮೆಂಟ್ ಇಂದ ನಮ್ಗೆ ಡೀಟೇಲ್ಸ್ ಬೇಕಲ್ವಾ? ಅದು ಎಲ್ಲಿ ಹೋಗ್ತಾ ಇದೆ? ನಿಜ ನಿಜ. ಅವ್ರ ಕಡೆಯಿಂದ ನಮ್ಗೆ ಲೆಕ್ಕ ಕೊಡ್ಬೇಕಲ್ವಾ? ಬರೀ ನಮ್ ಕಡೆಯಿಂದ ಲೆಕ್ಕ ತಗೊಂಡ್ರೆ ಹೆಂಗೆ? ಹೌದು ಹೌದು. ಥ್ಯಾಂಕ್ ಯು ಅನಿಲ್ ಅವರೇ ಪಬ್ಲಿಕ್ ಟಿವಿ ಜೊತೆಗೆ ಮಾತನಾಡಿದ್ದಕ್ಕಾಗಿ. ಇನ್ನು ಗೋವಿಂದ್ ಅಂತ ಹೇಳಿ ಬೆಂಗಳೂರಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ. ನಮಸ್ಕಾರ. ಏನು ಇಷ್ಟೊಂದು ಜೋಶಲ್ಲಿ ಇದ್ದೀರಾ? ನಾವಿಲ್ಲಿ ನೋಡಿದ್ರೆ BMRC ದರ ಏರಿಕೆ ಆಗ್ಬಿಟ್ಟಿದೆ ಅಂತ ನಾವು ಜನ ಪಾಪ ರೋಸ್ ಹೋಗಿದ್ದಾರೆ, ಅಂದ್ರೆ ನೀವು ಫುಲ್ ಜೋಶಲ್ಲೇ ಇದ್ದೀರಾ? ಜೋಶ್ ಏನಿಲ್ಲ, ನಿಮ್ಮ ಕನೆಕ್ಟ್ ಆಯ್ತಲ್ಲ, ನಾವೊಂಚೂರು ಮಾತಾಡೋಣ ಅಂತ. ಹೇಳಿ ಸರ್. ಈಗ ಎಲ್ಲಾ ದರ ಏರಿಕೆ ಆಯ್ತು, ಅದರಲ್ಲಿ BMRC ದರ ಒಂದು ಏರಿಕೆ ಆಗಿದೆ. ನೀವು ಮೆಟ್ರೋದಲ್ಲಿ ಓಡಾಡ್ತೀರಾ? ಮೆಟ್ರೋದಲ್ಲಿ ಓಡಾಡ್ತಾ ಇರ್ತೀವಿ. ಓಕೆ, ಎಷ್ಟು ನಿಮಗೆ ಇದರ ಪರಿಣಾಮವನ್ನು ಉಂಟು ಮಾಡ್ತಾ ಇದೆ ದರ ಏರಿಕೆ? ಅಯ್ಯೋ, ತುಂಬಾ ಅನಾನುಕೂಲ. ತುಂಬಾ ಅನಾನುಕೂಲ. ಇವರೇ ಮಾಡ್ಬೋದು, ರಾಜ್ಯದವರೇ ಮಾಡ್ಬೋದು. ಎಲ್ಲಿ ಮಾಡ್ತಾರೆ? ನಮ್ಮಂತವ್ರ ಮೇಲೆ ತಿರ್ಗಾ ಆಲೆ ವಾಟರ್ ಬಿಲ್ ಜಾಸ್ತಿ ಮಾಡ್ತೀನಿ ಅಂತ ಕುಂತವ್ರೆ. ಇವ್ರ ಗ್ಯಾರಂಟಿ ಕೊಟ್ಟೆ ರಾಜ್ಯನೇ ಗುಡ್ಸಿ ಗುಂಡಾಂತರ ಮಾಡ್ಬಿಟ್ರು. ಪಾಪ ಹೆಣ್ಮಕ್ಳು ಖುಷಿ ಅದಾರ ಬಿಟ್ಟು, ನೀವ್ ಯಾಕೆ ಹಂಗ ಅನ್ಕೊಳ್ತೀರಿ? ಬಸ್ಸಲ್ಲಿ ಓಡಾಡಕ್ತಿಲ್ವಾ? 200 ರೂಪಾಯಿ ಕೊಡ್ತಾ ಗೊತ್ತಿಲ್ವಲ್ಲ, ದುಡಿಯಕ್ ಹೋಗೋರ್ ಮೇಲೆ ತಲೆ ಮೇಲೆ ಹಾಕಿ ಏನ್ ಹೆಣ್ಮಕ್ಳು ದುಡಿಯಲ್ವಾ? ಅವ್ರಿಗೆಲ್ಲ ಗೊತ್ತಾಗತ್ತೆ. ನಮ್ಮ ಹಳ್ಳಿ ಕಡೆ ಜನಕ್ಕೆಲ್ಲ ಅವ್ರಿಗೆ 2000 ಬರೋದೇ ಒಂದ್ ದೊಡ್ಡ ಖುಷಿ. ಅಷ್ಟೇ ಸಾಕು ಅಂತೀರಾ? ಅವ್ರಿಗೆಲ್ಲ ಅಷ್ಟೇ. ಸಿಟಿ ಅವ್ರು ಅನುಭವಿಸ್ಕೊಳ್ಳಿ ಅಂತ ನೋಡಿ ಹಂಗೆ ಕತೆ. ಓಕೆ. ಧನ್ಯವಾದಗಳು ಗೋವಿಂದ್ ಅವರೇ ಪಬ್ಲಿಕ್ ಜೊತೆಗೆ ಮಾತಾಡಿದ್ದಕ್ಕೆ.